ನೋಡಿ, ಇದೇ ರನ್ಯಾ ರಾವ್ ಕೇಸ್ನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕಹಾನಿ ಕೂಡ ಬಿಚ್ಚಿಡ್ಲಾಗ್ತಾ ಇದೆ. ಪ್ರಮುಖವಾಗಿ ಈ ಪೊಲೀಸರಿಗೆ ಅಥವಾ ಕಸ್ಟಮ್ಸ್ ಅಧಿಕಾರಿಗಳಿಗೆ ಈಕೆ ಮೇಲೆ ಅನುಮಾನದ ಕಣ್ಣು ಬರೋದಕ್ಕೆ ಪ್ರಮುಖ ಅಂಶಗಳು ಕಾರಣ ಆದವು ಅಂತ. ಅದೇನೇನು ಅನ್ನೋದ್ರ ಡೀಟೇಲ್ಸ್ ಕೊಡ್ತೀವಿ ನೋಡಿ. ಬಸ್ ರೀತಿಯಲ್ಲಿ ರನ್ಯಾ ರಾವ್ ಫ್ಲೈಟ್ ಅಲ್ಲಿ ಓಡಾಡ್ತಾ ಇದ್ಲು. ನಾವೀಗ ಬೆಂಗಳೂರಿನಿಂದ ನೆಲಮಂಗಲ, ಬೆಂಗಳೂರಿನಿಂದ ಮಂಡ್ಯಕ್ಕೆ ಹೋಗ್ತೀವಲ್ಲ, ಅಷ್ಟು ಸಲೀಸಾಗಿ ಆಕೆ ದುಬೈಗೆ ಹತ್ತುತ್ತಾ ಇದ್ಲು. ರನ್ಯಾ ರಾವ್ ಮೇಲೆ ಅನುಮಾನ ಮೂಡಿಸಿದ್ದು ಆ 9 ಗಂಟೆಯಂತೆ. ಏನದು ಆ 9 ಗಂಟೆಯ ಸ್ಟೋರಿ ಅಂದ್ರೆ, ಬೆಳಗ್ಗೆ 10 ಗಂಟೆಗೆ ಬೆಂಗಳೂರು ಏರ್ಪೋರ್ಟ್ಗೆ ಈಕೆ ಎಂಟ್ರಿ ಆಗ್ತಾ ಇದ್ಲು. ಸಂಜೆ 7 ಗಂಟೆ ಅಷ್ಟೊತ್ತಿಗೆ ದುಬೈಯಿಂದ ವಾಪಸ್ ಆಗ್ತಾ ಇದ್ಲು. 10 ಗಂಟೆಗೆ ಹೋಗೋದು ದುಬೈಗೆ, ಬೆಂಗಳೂರಿಗೆ 7 ಗಂಟೆಗೆ ವಾಪಸ್ ಆಗೋದು. ಫೆಬ್ರವರಿ ತಿಂಗಳಲ್ಲೇ ಬರೋಬ್ಬರಿ 6 ಬಾರಿ ಈ ತರದ ಓಡಾಟವನ್ನ ಆಕೆ ನಡೆಸಿರೋದು ಅಧಿಕಾರಿಗಳ ಗಮನವನ್ನ ಸೆಳೆದಿದೆ. ಪದೇ ಪದೇ ಈಕೆ ಯಾಕೆ ದುಬೈಗೆ ಹೋಗ್ತಿದ್ದಾಳೆ, ಅಲ್ಲಿ ಯಾರಾದ್ರೂ ರಿಲೇಟಿವ್ಸ್ ಇದ್ದಾರಾ, ಯಾರನ್ನಾದ್ರೂ ಮೀಟ್ ಆಗ್ತಾ ಇದ್ದಾಳಾ, ಏನ್ ಕತೆ ಅಂತ ಅನುಮಾನ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ, ಅಡಿಷನಲ್ ಇನ್ಫಾರ್ಮೇಶನ್ ಏನ್ ಗೊತ್ತಾ, ಈಕೆ ಹೋಗ್ತಾ ಇದ್ದಿದ್ದು ಟೂರಿಸ್ಟ್ ವೀಸಾದ ಅಡಿ. ಟೂರಿಸ್ಟ್ ವೀಸಾ ಅಂದ್ರೆ ನಿಮ್ಗೆ ಗೊತ್ತಲ್ಲ, ನೀವು ಹೋದ್ರೆ ಒಂದು ವಾರ, 15 ದಿನ ಅಥವಾ ಒಂದು 6 ದಿನ ಆದ್ರೂ ಇದ್ ಬರ್ತೀವಿ. ಬಟ್ ಈಕೆ ಗಂಟೆಗಳಲ್ಲಿ ಟೂರಿಸ್ಟ್ ವೀಸಾದಲ್ಲಿ ವಾಪಸ್ ಆಗ್ತಾ ಇದ್ಲು. ಟೂರಿಸಮೇ ಮಾಡಲಿಲ್ಲ ಅಂದ್ಮೇಲೆ ಟೂರಿಸ್ಟ್ ವೀಸಾ ಈಕೆಗೆ ಯಾಕಪ್ಪ ಅಂತ ಅನುಮಾನಗಳು ಬರ್ತಾ ಇತ್ತು. ಮತ್ತೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತಂದ್ರೆ, ಒಂದೇ ರೀತಿಯ ಬಟ್ಟೆಗಳನ್ನ ಈಕೆ ಹಾಕೊಂಡು ಹೋಗ್ತಾ ಇದ್ಲಂತೆ. ಪದೇ ಪದೇ ಟ್ರಾವೆಲ್ ಮಾಡಬೇಕಾದ್ರೆ ಕೂಡ ಸೇಮ್ ರೀತಿಯ ಅಟೈರ್ಗಳು ಇರ್ತಾ ಇತ್ತು. ಅಂದ್ರೆ ಆ ಚಿನ್ನವನ್ನ ಸ್ಮಗಲ್ ಮಾಡೋದಕ್ಕೆ ಈಸಿ ಆಗೋದಕ್ಕೆ ಅಥವಾ ಹೆಲ್ಪ್ಫುಲ್ ಆಗೋ ರೀತಿಯಲ್ಲಿ ಅಟೈರ್ನಲ್ಲಿ ಈಕೆ ವಾಪಸ್ ಬರ್ತಾ ಇದ್ದನ್ನೆಲ್ಲ ಅಧಿಕಾರಿಗಳು ಗಮನಿಸಿದ್ದಾರಂತೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಇಲ್ಲಿ ಟೂರಿಸ್ಟ್ ವೀಸಾದಲ್ಲಿ ಈಕೆ ಹೋಗ್ತಾ ಇದ್ಲು ಅನ್ನೋದನ್ನ ಕೇಳ್ಪಡ್ತಾ ಇದ್ವಿ ನಾವು ಎಲ್ಲ ಟೂರಿಸ್ಟ್ ವೀಸಾ ತಗೊಂಡ್ರೆ ಆಲ್ಮೋಸ್ಟ್ ಅಟ್ಲೀಸ್ಟ್ ಒಂದು 6 ದಿನ ಆದ್ರೂ ಇದು ಬರ್ತೀವಿ. ಬಟ್ ಈಕೆ ಗಂಟೆಗಳಲ್ಲಿ ತನ್ನ ಟೂರಿಸಮ್ ಅನ್ನು ಮುಗಿಸ್ಬಿಟ್ಟು ಬರ್ತಾ ಇದ್ಲು ಅಂದಾಗ ಎಂತವ್ರಿಗೂ ಅನುಮಾನ ಬರುತ್ತೆ. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ, ಅಲ್ಲಿರುವಂತಹ ದುಬೈ ಅಧಿಕಾರಿಗಳಿಗೆ, ಕಸ್ಟಮ್ಸ್ ಅಧಿಕಾರಿಗಳಿಗೆ ಡೌಟೇ ಬರಲಿಲ್ವಾ, ಇಲ್ಲಿ ಸಿಕ್ಕಾಕೊಳ್ಳೋದು ಅಲ್ಲಿ ಸಿಕ್ಕಾಕೊಳ್ಳೇ ಇಲ್ವಾ ಹಾಗಾದ್ರೆ, ಅಥವಾ ಅಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ವಾ ಅನ್ನೋದು ಪ್ರಶ್ನೆ ಬರುತ್ತೆ. ಖಂಡಿತ ಮಮತಾ, ಯಾಕಂದ್ರೆ ಪ್ರಮುಖವಾಗಿ ಈ ರೀತಿಯ ಅನುಮಾನ ಪ್ರಾರಂಭ ಆಗಿರುವಂತದ್ದೇ DRA ಅಧಿಕಾರಿಗಳಿಗೆ ಆಕೆಯ ಟ್ರಾವೆಲ್ ಹಿಸ್ಟ್ರಿಯನ್ನ ನೋಡಿದ ಸಂದರ್ಭದಲ್ಲಿ. ಆಕೆ ಪ್ರಮುಖವಾಗಿ ದುಬೈ ಆದ ನಂತರ ಬೆಂಗಳೂರು ಈ ರೀತಿಯಲ್ಲಿ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಸಂಚಾರವನ್ನ ಮಾಡೋದಕ್ಕಿಂತ ಜೊತೆಗೆ ಮಲೇಷಿಯಾಗೆ ಹೋಗುವಂಥದ್ದು, ಬೆಂಗಳೂರಿನಿಂದ ಮಲೇಷಿಯಾಗೆ ಹೋಗ್ತಾರೆ, ಮಲೇಷಿಯಾದಿಂದ ದುಬೈಯಿಂದ ಬೆಂಗಳೂರು ಈ ರೀತಿಯ ಪ್ರಯಾಣವನ್ನ ಕೇವಲ 2 ದಿನ ಅಥವಾ 1.5 ದಿನ ಇಷ್ಟರ ಒಳಗಾಗಿ ಮುಗಿಸುವಂತ ಪ್ರಯತ್ನಗಳನ್ನ ಆಕೆ ಮಾಡಿರುವಂತದ್ದು. ಅಂದ್ರೆ ಕಳೆದ ಬಾರಿಯೂ ಕೂಡ, ಅಂದ್ರೆ ಸಿಕ್ಕಿದ್ದಂತ ಸಂದರ್ಭದಲ್ಲೂ ಕೂಡ 9-10 ಗಂಟೆ ಒಳಗಾಗಿ ಆಕೆ ಟ್ರಾವೆಲ್ ಅನ್ನ ಸಂಪೂರ್ಣವಾಗಿ ಮುಗಿಸಿದ್ದಾರೆ. ಯಾಕಂದ್ರೆ ಯಾವ್ದಾದ್ರು ವಿದೇಶಕ್ಕೆ ಹೋಗ್ತಾ ಇರ್ತೀವಿ ಅಂತ ಹೇಳಿದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅದನ್ನ ಟ್ರಿಪ್ ಅಂತಾನೆ ಪರಿಗಣಿಸಿ ನಾವು ಹೋಗುವಂಥದ್ದು. ಅದರಲ್ಲಿ 5-6 ದಿನ ಈ ರೀತಿಯ ಕನಿಷ್ಠ 3-4 ದಿನನಾದ್ರೂ ಒಂದು ದೇಶಕ್ಕೆ ಸ್ಪೆಂಡ್ ಮಾಡುವಂತ ಕೆಲಸಗಳಿರ್ತದೆ. ಆದ್ರೆ ಈಕೆ ಕೇವಲ 8-9 ಗಂಟೆಯಲ್ಲಿ ಟ್ರಾವೆಲ್ ಅನ್ನ ಮುಗಿಸ್ತಾ ಇದ್ಲು ಅಂತ ಅಂದ್ರೆ ಆಕೆ ಯಾವ ರೀತಿಯಲ್ಲಿ ಮಾಡ್ತಾ ಇದ್ಲು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾರಂಥದ್ದು. ಅಂತ ನೀವು ಕೇಳ್ತಾ ಇದ್ರಿ, ಅಲ್ಲಿಯ ಕಸ್ಟಮ್ಸ್ ಅಧಿಕಾರಿಗಳಿಗೆ ಅನುಮಾನ ಬರ್ಲಿಲ್ವಾ ಅಂತ ಹೇಳಿ. ಅಲ್ಲಿಯ ಕಸ್ಟಮ್ಸ್ ಅಧಿಕಾರಿಗಳಿಗೆ ಅನುಮಾನ ಬಂದಿದ್ರು ಕೂಡ ಅವರ ಜೊತೆಯಲ್ಲಿ ಸೆಟ್ಲ್ಮೆಂಟ್ ಆಗಿರುವಂತ ಸಾಧ್ಯತೆಗಳೇ ಇದಾವೆ ಅನ್ನೋದ್ರ ಬಗ್ಗೆ DRI ಅಧಿಕಾರಿಗಳು ಸ್ಪಷ್ಟನೆಯನ್ನ ಕೊಡ್ತಾ ಇರೋಂಥದ್ದು. ಯಾಕೆಂದ್ರೆ ಕೇವಲ ಇದು 1 ಬಾರಿ ಅಥವಾ 2 ಬಾರಿ ಈಕೆ ಬಳಕೆಯನ್ನ ಮಾಡ್ಕೊಂಡಿರೋಂಥದ್ದಲ್ಲ, ಸಾಕಷ್ಟು ಬಾರಿ ದುಬೈಗೆ ಹೋಗಿ ವಾಪಸ್ ಬಂದಿದ್ದಾಳೆ. ಅದರಲ್ಲೂ ಕೂಡ ಮಲೇಷಿಯಾಗೆ ಹೋಗಿ, ಮಲೇಷಿಯಾದಿಂದ ದುಬೈಯಿಂದ ಬೆಂಗಳೂರು ಈ ರೀತಿಯ ಪ್ರಯಾಣಗಳನ್ನ ಮಾಡಿರೋ ಹಿನ್ನೆಲೆಯಲ್ಲಿ ಅಲ್ಲಿ ಅಧಿಕಾರಿಗಳ ಮೇಲೆ ಸಾಮಾನ್ಯವಾಗಿ ಅನುಮಾನ ಬಂದಿರುವಂತದ್ದು. ಅಂದ್ರೆ ಒಂದು ಟಿಪ್ ಅಂತೂ ಇದೆ. ಈಗಿನ ಮಾಹಿತಿ ಪ್ರಕಾರ ಈಕೆ ಯಾವಾಗ ಚಿನ್ನದ ಬಿಸ್ಕೆಟ್ ಗಳನ್ನ ಖರೀದಿ ಮಾಡಿದಾಳೆ, ಆ ಜಾಗದ ಒಂದಷ್ಟು ಅಧಿಕಾರಿಗಳು ಮಾಹಿತಿಯನ್ನ ಲೀಕ್ ಅನ್ನ ಮಾಡಿದ್ದಾರೆ. ಬೆಂಗಳೂರಿಗೆ ಮಾಹಿತಿಯನ್ನ ಲೀಕ್ ಮಾಡಿ ದೆಹಲಿಗೆ ಮಾಹಿತಿಯನ್ನ ಲೀಕ್ ಮಾಡಿದ್ದಾರೆ. ಆ ಮಾಹಿತಿಯನ್ನ ಆಧರಿಸಿ ಇಲ್ಲಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅದಕ್ಕೆ ಅಧಿಕೃತವಾದ ಸ್ಪಷ್ಟನೆಯನ್ನ DRA ಅಧಿಕಾರಿಗಳು ಕೊಡ್ಬೇಕಾರಂತದ್ದು. ಸದ್ಯಕ್ಕೆ ಆಕೆಯ ಟ್ರಾವೆಲ್ ಹಿಸ್ಟ್ರಿಗಳೇನಿತ್ತು, ಆ ಟ್ರಾವೆಲ್ ಹಿಸ್ಟ್ರಿ ಜೊತೆಗೆ ಯುರೋಪ್ ಕಂಟ್ರೀಸ್ ಅಲ್ಲೂ ಕೂಡ ಆಕೆ ಓಡಾಡಿರುವಂತದ್ದು. ಆ ಯುರೋಪ್ ಕಂಟ್ರೀಸ್ ಹೋದಂತ ಸಂದರ್ಭದಲ್ಲೂ ಕೇವಲ 1-2 ದಿನದಲ್ಲಿ ತನ್ನ ಟ್ರಾವೆಲ್ ಅನ್ನ ಮುಗಿಸಿರುವಂತದ್ದು. ಇದೆಲ್ಲಾನು ಕೂಡ ಗಮನಿಸ್ತಾ ಇದ್ರೆ ಸಾಕಷ್ಟು ಅನುಮಾನಗಳು ಈಗ ಅಧಿಕಾರಿಗಳಿಗೆ ಬರ್ತಾ ಇರುವಂತದ್ದು. ಸದ್ಯಕ್ಕೆ ಈಕೆ ಜೊತೆಯಲ್ಲಿ ಲಿಂಕ್ ಇದ್ದಂತವ್ರು ಯಾರ್ಯಾರು, ಜೊತೆಗೆ ಆಕೆಗೆ ಫಂಡಿಂಗ್ ಅನ್ನ ಮಾಡ್ತಿದ್ದಂತವ್ರು ಯಾರು, ಯಾಕಂದ್ರೆ 13 ಕೋಟಿ ಮೌಲ್ಯದ ಚಿನ್ನಾಭರಣನ ಖರೀದಿಯನ್ನು ಮಾಡ್ಲಿಕ್ಕೆ ಸಹಾಯವನ್ನ ಮಾಡಿದ್ದಾರೆ. ಅದು ಕೂಡ ಟ್ರಾನ್ಸಾಕ್ಷನ್ ಅನ್ನ ಹವಾಲಾ ಮೂಲಕವೇ ಮಾಡ್ಲಿಕ್ಕೆ ಸಾಧ್ಯತೆಗಳು. ಯಾಕಂದ್ರೆ ಇಲ್ಲಿಂದ ಹವಾಲಾ ಮೂಲಕ ಹಣವನ್ನ ಅಲ್ಲಿಗೆ ಕಳಿಸುವಂತದ್ದು, ಅದರಿಂದ ಅದನ್ನ ಚಿನ್ನವಾಗಿ ಕನ್ವರ್ಟ್ ಮಾಡ್ಕೊಂಡು ಇಲ್ಲಿಗೆ ತರುವಂತ ಕೆಲಸಗಳು ಮಾಡಿರುವಂತ ವಾಪಸ್ ಬಂದ್ವಿ ಒಂದೇ ನಿಮಿಷ.